ನಮಸ್ತೆ ವೀಕ್ಷಕರೇ, ನಾನು ಪೊಟ್ಯಾಟೊ ಮತ್ತು ಎಗ್ ರೆಸಿಪಿ, ಇದು ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ರಘು ಅವರು ಫೇಮಸ್ ಇದು ಮಾಡಿರೋದು ರೆಸಿಪಿನ. ನಾನೀಗ ಅದನ್ನು ರೀಸೆಂಟಾಗಿ ಇದು ಫೇಮಸ್ ಆಗಿದೆ, ನಾನು ನಿಮಗೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಮೊದಲಿಗೆ ಪೊಟ್ಯಾಟೊನ ನಾವು ಈ ಥರ ಚಿಪ್ಸಿಗೆ ಸ್ಲೈಸ್ ಥರ ಹೆಚ್ಕೋಬೇಕು. 2 ಎಗ್ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ. ಬೇರೆ ಏನು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ. ಮೊದಲಿಗೆ ನಾನು ತವಾ ಇಟ್ಕೊಂಡಿದ್ದೀನಿ. ತವಾ ನೋಡಿ ಗ್ಯಾಸಿ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ತೀನಿ. ಈಗ ನಾನು ಮೊದಲಿಗೆ ಪೊಟ್ಯಾಟೊ ಚಿಪ್ಸ್ನ ಕರೀಲಿಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ. ಇಷ್ಟು ಹಾಕ್ಕೊಂಡಿರ್ತೀನಿ ನೋಡಿ. ಈಗ ಎಣ್ಣೆ ಕಾದಿದೆ, ನಾನೀಗ ಪೊಟ್ಯಾಟೊನ ಎಣ್ಣೆಯಲ್ಲಿ ಹಾಕ್ಕೊತೀನಿ, ಫ್ರೈ ಮಾಡ್ಕೊತೀನಿ ಇದನ್ನು ಚೆನ್ನಾಗಿ. ನೋಡಿ ಈ ರೀತಿ ಹಾಕಿದ್ದೀನಿ. ಇದು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಕಂದು ಬಣ್ಣ ಬರೋವರೆಗೂ ನೀವು ಇದನ್ನು ಎಣ್ಣೆಯಲ್ಲಿ ಚಿಪ್ಸನ್ನ ಮೊದಲು ಫ್ರೈ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಈ ರೀತಿ ಕಂದು ಬಣ್ಣ ಬರಬೇಕು. ಕಂದು ಬಣ್ಣ ಬಂದ ತಕ್ಷಣ ನೀವು ಈ ರೀತಿ ಫ್ರೈ ಮಾಡುವಾಗ ಇದು ಸೌಂಡ್ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ ಈಗ ನಾನು ಎಣ್ಣೆನ ಕ್ಲೀನಾಗೆ ಈ ರೀತಿ ಬಸ್ಕೊಂಡು ಸಪ್ರೇಟು ಒಂದು ಬೌಲಿಗೆ ಇದನ್ನು ಸರ್ವ್ ಮಾಡ್ಕೊತೀನಿ ಎಲ್ಲ ಕ್ಲೀನಾಗೆ. ನೋಡಿ ಒಂದು ಸ್ವಲ್ಪನೇ ಎಣ್ಣೆ ಇರಬಾರ್ದು. ಈ ರೀತಿ ನೋಡಿ ವೀಕ್ಷಕರೇ, ಈ ರೀತಿ ನಾನು ಸಪ್ರೇಟಾಗೆ ನಾನೀಗ ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡಿ ಬಾಣಲಿಯಲ್ಲಿ ಎಣ್ಣೆ ಇದೆಯಲ್ಲ, ಈಗ ನಾನು ಇದನ್ನು ಇಷ್ಟೊಂದು ಎಣ್ಣೆ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ನಾನು ಎಣ್ಣೆ ತಗೊಂಡ್ಬಿಡ್ತೀನಿ, ಸ್ವಲ್ಪ ಉಳಿಸ್ಕೊತೀನಿ. ನೋಡಿರಿ, 1 ಸ್ಪೂನ್ ಅಷ್ಟೇ ಎಣ್ಣೆ ಉಳಿಸ್ಕೊಂಡಿದ್ದೀನಿ ನಾನು. ನೋಡಿ ಎಣ್ಣೆ ಕಾದಿದೆ. ಈಗ 2 ಎಗ್ಗನ್ನು ನಾನು ಒಡೆದಾಕ್ಕೊತೀನಿ. ಫಸ್ಟು ಇದನ್ನೇ ಯಾವುದೇ ರೀತಿ ಡೈರೆಕ್ಟಾಗಿ ನಾವು ಹಂಚಿನ ಮೇಲೆ ನಾವು ಒಡೆದಾಕೋಬೇಕು ತವಾದಾಗೆ. ನೋಡಿ ನಾನೀಗ 2 ಒಡೆದಾಕ್ಕೊತೀನಿ. ಫಸ್ಟ್ ಇದು ಚೆನ್ನಾಗಿ ಬೇಯಬೇಕು. ಫಸ್ಟ್ ಎಗ್ ಅಲ್ಲಿವರೆಗೂ ನಾವು ಏನು ಸ್ಪೂನಲ್ಲಿ ಸ್ವಲ್ಪ ಇದು ಮಾಡಬಾರ್ದು. ನೋಡಿ ಈಗ ನಾನು ಸೈಡಿಗೆ ಚಿಪ್ಸ್ ಹಾಕ್ಕೊತೀನಿ. ನೋಡಿ ಈ ರೀತಿ ಚಿಪ್ಸ್ ಹಾಕ್ಕೊಂಡಿದ್ದೀನಿ. ಎಗ್ಗಿದೆ. ಈಗ ಇದಕ್ಕೂ ಉಪ್ಪು ಖಾರ, ಇದಕ್ಕೂ ಖಾರ ಪುಡಿ ಹಾಕ್ತೀನಿ ಫಸ್ಟು. ಇದಾದ ನಂತರ ಇದಕ್ಕೆ ಉಪ್ಪು ಹಾಕ್ತೀನಿ, ಇದಕ್ಕೂ ಕೂಡ ಉಪ್ಪು ಹಾಕ್ತೀನಿ. ಈಗ ನೋಡಿ ಇದೀಗ ಬೆಂದಿದೆ. ಈಗ ಈ ರೀತಿ ಗುರ್ಜಿ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ನೋಡಿ ಈ ರೀತಿ ನಾನೀಗ ಚಿಪ್ಸ್ ಸಪ್ರೇಟಾಗಿದೆ, ಗುರ್ಜಿ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಎರಡನ್ನೂ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಇದ್ರಿಗೆ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನೋಡಿ ಈಗ ಇದು ರೀಸೆಂಟಾಗಿ ಫೇಮಸ್ ಆಗಿದೆ. ನಮ್ಮ ಬಿಗ್ ಬಾಸಲ್ಲಿರುವಂಥ ರಘು ಅವರು ಅಲ್ಲಿ ಬಿಗ್ ಬಾಸ್ ಮನೇಲಿ ಮಾಡಿ ಫೇಮಸ್ ಮಾಡಿದ್ದಾರೆ. ನೀವು ಮನೇಲಿ ಮಕ್ಕಳು ಸ್ಕೂಲಿಂದ ಬರುವಾಗ ಇದೊಂದು ರೆಸಿಪಿ ಮಾಡಿಡಿ, ಮಕ್ಳಿಗೆ ಖುಷಿ ಆಗುತ್ತೆ, ಪ್ರೋಟೀನು ಸಿಗುತ್ತೆ. ಎಗ್ ಇದ್ರೋದ್ರಿಂದ ಮಕ್ಳಿಗೂ ಒಂದೇನೋ ಒಂದು ಚೇಂಜ್ ಅನಿಸುತ್ತೆ, ಖುಷಿ ಅನಿಸುತ್ತೆ. ಇದೊಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನನ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.